ಸೊ ನೆನ್ನೆ ಏನಾಗಿತ್ತು, ನನ್ನ ಲ್ಯಾಪ್ಟಾಪು ಫುಲ್ಲು ಹಾಳಾಗಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾವ ರೀತಿ ಹಾಳಾಗಿತ್ತು? ಆನ್ ಆಯ್ತಿರಲಿಲ್ಲ, ಚಾರ್ಜು ಆಯ್ತಾ ಇರಲಿಲ್ಲ, ಏನೂ ಆಯ್ತಾ ಇರಲಿಲ್ಲ. ಸೊ ಆ ಮಟ್ಟಕ್ಕೆ ಹಾಳಾಗ್ಬಿಟ್ಟಿತ್ತು. ಸೊ ಏನಾಯಿತು ಅಂದ್ಕೊಳ್ಳಿ, ಫುಲ್ ಗಾಬರಿ ಆಯಿತು ಅಂದ್ಕೊಳ್ಳಿ. ಸೊ ಏನಪ್ಪ ಲ್ಯಾಪ್ಟಾಪ್ ಹಿಂಗಾಗೋಯ್ತಲ್ಲ, ನಾನು ಎಡಿಟಿಂಗ್ ಮಾಡ್ತಿದ್ದಿದ್ದು ಅದರಲ್ಲೇ, ನಾನು ಸ್ಕ್ರಿಪ್ಟು ಕೂಡ ಸೇವ್ ಮಾಡ್ತಿದ್ದೆ ಅದರಲ್ಲೇ, ವೀಡಿಯೋಗಳು ಕೂಡ ಇತ್ತು, ಏನು ಹಿಂಗಾಗೋಯ್ತಲ್ಲ ಅಂತ ಒಂದು ಯೋಚನೆ ಬಂದ್ಬಿಡ್ತು ನೆನ್ನೆ. ಫುಲ್ಲು ಓವರ್ ಥಿಂಕಿಂಗ್ ಅಂದ್ಕೊಳ್ಳಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸೊ ಚಾರ್ಜರ್ ಅಡಾಪ್ಟರ್ ಏನಾದರೂ ಹೋಗಿರ್ಬೋದಾ, ಅಥವಾ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ, ಕನೆಕ್ಷನ್ ಏನಾದರೂ ಮಿಸ್ ಆಗಿದೆ ಅಂತ ನನಗೆ ಗೊತ್ತಿದ್ದಷ್ಟು ನಾನು ಚೆಕ್ ಮಾಡಿದೆ. ಗೊತ್ತಾಗಲಿಲ್ಲ ಏನಾಗೈತೆ ಅಂತ. ಅರ್ಥವೇ ಆಗ್ತಿಲ್ವೇ? ಒಳ್ಳೆ ಕೆಲಸ ಆಯ್ತಲ್ಲಪ್ಪ ಅಂದ್ಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ ನೋಡಿದ್ರಾಯ್ತು ಅಂತ. ಸೊ ಮಲ್ಕೊಳ್ಳೋಷ್ಟರಲ್ಲಿ ಎಷ್ಟೊತ್ತಾಯಿತು? ಬೆಳಗಿನ ಜಾವ 3 ಗಂಟೆ ಆಯಿತು. ಮಲ್ಕೊಂಡೆ. ಬೆಳಗ್ಗೆ ಎದ್ದು ಒಂದು 10 ಗಂಟೆ ಹಂಗೆ ಹೋದ ಮಂಡ್ಯಕ್ಕೆ ಸರ್ವಿಸ್ ಸೆಂಟ್ರಿಗೆ. ಅಲ್ಲಿಗೋದ್ಮೇಲೆ ಗೊತ್ತಾಯಿತು ಐಸಿ ಡಮರ್ ಆಗೈತೆ ಅಂತ. ಸರಿ ಇನ್ನೇನು ಮಾಡೋದು, ಹಾಕಿ ಅಂದ್ಬಿಟ್ಟು ಹೇಳಿದೆ. ಐಸಿ ಹಾಕಿ ಕೊಡೋಷ್ಟರಲ್ಲಿ ಸಂಜೆ 4 ಗಂಟೆ ಆಯಿತು ನಾನು ಮನೆಗೆ ಬಂದು ತಲುಪೋಷ್ಟರಲ್ಲಿ. ಇವಾಗ ಲ್ಯಾಪ್ಟಾಪ್ ಈಸ್ ವರ್ಕಿಂಗ್ ಫೈನ್. ಸೊ ಇದೇ ಥರ ನಮ್ಮ ಲೈಫಲ್ಲೂ ಕೂಡ ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ಅವಾಗ ನಾವೇನಾಗ್ತೀವಿ, ಫುಲ್ಲು ಪ್ಯಾನಿಕ್ ಆಗಿಬಿಡ್ತೀವಿ. ಪ್ಯಾನಿಕ್ ಅಂದರೆ ಯಾವ ಥರ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಫುಲ್ಲು ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಸೊ ಆ ಪ್ರಾಬ್ಲಮ್ ಬಗ್ಗೆನೇ ಯೋಚನೆ ಮಾಡೋದಕ್ಕಿಂತ ಅದೇ ಟೈಮ್ನ ನಾವು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದ್ರ ಕಡೆ ಯೋಚನೆ ಮಾಡಿದ್ರೆ ಆ ಪ್ರಾಬ್ಲಮ್ಮು ಅಲ್ಲೇ ಅರ್ಧ ಸಾಲ್ವ್ ಆಗಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು.